ಭೀಮ್ ಆರ್ಮಿ ಸಂಘಟನೆಯ ಮತ್ತು ಗೆಳೆಯರ ಬಳಗದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಭೀಮಾ ಕೋರೆಗಾಂವ್ ವಿಜಯೋತ್ಸವ 207ನೇಯ ವಿಜಯೋತ್ಸವ ಸಂಭ್ರಮದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ವಿಜಯಪುರದ ಬಹಳ ನೇರ ಮತ್ತು ದಿಟ್ಟ ನಿರಂತರವಾಗಿ ಸಮಾಜ ಸೇವೆಯ ಮೂಲಕ ಸಮಾಜದಲ್ಲಿ ಆಗುವಂತ ಅಂಕುಡೊಂಕುಗಳನ್ನ ಎತ್ತಿ ತೋರಿಸಿ ಯಥಾವತ್ತಾಗಿ ಅದನ್ನ ಪ್ರತಿಭಟಿಸುವಂತಹ ನಮ್ಮ ಆತ್ಮೀಯರು ಆಗಿರ್ತಕ್ಕಂಥ ರಘು ಕಣ್ಮೇಶ್ವರ್ ಅವರೇ, ಆಮೇಲೆ ನಮ್ಮ ಛಲವಾದಿಯವರೇ, ಲವ ಹಿರೇಮಾನಿ ಅವರೇ, ಇನ್ನು ವೇದಿಕೆ ಮೇಲೆ ನಮ್ಮ ಶ್ರೀನಾಥ್ ನವನಿ ಅವರೇ, ಇನ್ನು ಅನೇಕ ಜನ ಎಲ್ಲ ವೇದಿಕೆ ಮೇಲೆ ಕೂತ್ಕೊಂಡಿದ್ದೀರಿ. ತಮ್ಮೆಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್ ವಂದನೆಗಳನ್ನ ಹೇಳ್ತಾ, ಮಹಾಮಾನವತಾವಾದಿ ವಿಶ್ವ ಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೆನೆಯುತ್ತಾ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರನ್ನ ಕೂಡ ನೆನೆಯುತ್ತಾ, ಛತ್ರಪತಿ ಶಿವಾಜಿ ಮಹಾರಾಜರು, ಶಾಹು ಮಹಾರಾಜರು, ಹುಲಿ ದಂಪತಿಗಳು, ಬುದ್ಧ, ಬಸವ ಇವರೆಲ್ಲರನ್ನ ಸಂದರ್ಭದಲ್ಲಿ ಸ್ಮರಣೆ ಮಾಡಿ 207ನೇಯ ಭೀಮಾ ಕೋರೆಗಾಂವ್ ಇದು ಸಾಧಾರಣವಾಗಿರುವಂತಹ ಯುದ್ಧ ಅಲ್ಲ. ನೀವೆಲ್ಲರೂ, ವಿಶೇಷವಾಗಿ ನಮ್ಮ ಹೆಣ್ಣು ಮಕ್ಕಳು, ನಮ್ಮ ಯುವಕರು, ನಮ್ಮ ಹಿರಿಯರು, ನೀವೆಲ್ಲರೂ ತಿಳ್ಕೋಬೇಕು. ಕೇವಲ ಒಂದು ಜಾತಿಯವರಲ್ಲ, ಈ 500 ಜನ ಏನ್ ಸೈನಿಕರು ಇದ್ರಲ್ಲ, ಇದರಲ್ಲಿ ಮಹಾರ್ ಜಾತಿ ಅಂದ್ರೆ SC ST OBC ಗಳೆಲ್ಲರೂ ಇದ್ರು ಯುದ್ಧದಲ್ಲಿ. ಆದ್ರೆ ಅವ್ರೆಲ್ಲರಿಗೂ ಅವಾಗ ಮಹಾರ್ ಅಂತಾನೆ ಕರಿತಾ ಇದ್ರು. ಮಹಾರ್ 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 ಅಂತ ಕರೀತಿದ್ರು. ಕೇವಲ 500 ಜನ ಮಹಾರ್ ಸೈನಿಕರು, 28,000 ಪೇಶ್ವೆ ಜಾತಿವಾದಿ ಮನೋವಾದಿಗಳನ್ನ ಸೆರೆ ಬಡಿತಾರ, ಯುದ್ಧದಲ್ಲಿ ಗೆಲ್ತಾರ. 28,000 ಅಂದ್ರ 500 ಒಳಗೆ ಡಿವೈಡೆಡ್ ಬೈ ಮಾಡಿದ್ರೆ ಅಂದ್ರೆ ಒಬ್ಬನಿಗೆ 56 ಮಂದಿ ಬರ್ತಾರ. ಒಬ್ಬ ಮನುಷ್ಯ 56 ಜನರನ್ನ ಹೊಡಿತಾನ, ಬಡಿತಾನ, ಕಡಿತಾನ ಅಂದ್ರೆ ಅವನಿಗೆ ಏನಾಗಿತ್ತು, ಯಾಕಷ್ಟು ಕೋಪ ಇತ್ತು, ಯಾಕಷ್ಟು ಸಿಟ್ಟಿತ್ತು, ಯಾಕಿಷ್ಟು ಆಕ್ರೋಶ ಇತ್ತು ಅನ್ನೋದು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಕೇವಲ ನಾವೇನಪ್ಪ ಭೀಮಾ ಕೋರೆಗಾಂವ್ ಅಂದ್ರೆ DJ ಹಚ್ತೀವಿ, ಡ್ಯಾನ್ಸ್ ಮಾಡ್ತೀವಿ. ಭಾರತ ದೇಶದ ಚರಿತ್ರೆಯಲ್ಲಿ, ಜಗತ್ತಿನ ಚರಿತ್ರೆಯಲ್ಲಿ ನಾವು ನೋಡಿದಾಗ ನಮ್ಗೆ ಸಿಗುವಂತದ್ದು ಏನಂದ್ರ, ಭೂಮಿಗಾಗಿ, ಹಣಕ್ಕಾಗಿ, ಬಂಗಾರಕ್ಕಾಗಿ, ಅಧಿಕಾರಕ್ಕಾಗಿ ನಡೆದಿರುವಂತ ಯುದ್ಧಗಳದಾವು. ಆದ್ರೆ ಈ ಕೋರೆಗಾಂವ್ ಯಾಕಾಯ್ತಂದ್ರೆ ಇದು ಸ್ವಾಭಿಮಾನಕ್ಕಾಗಿ, ಸಮಾನತೆಗಾಗಿ, ಆತ್ಮ ಗೌರವಕ್ಕಾಗಿ ನಡೆದಿರ್ತಕ್ಕಂಥ ಯುದ್ಧ. ಇದು 1818 ಅಂದ್ರೆ ಬಹಳ ದೂರ ಇಲ್ಲ, ಕೇವಲ 200 ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಘಟನೆ ಇದು. ಏನಾಗತ್ತಂದ್ರೆ ನಾ ಅದನ್ನ ಹೇಳ್ಕೊತ ಹೋದ್ರೆ ಒಂದು 2 ದಿವಸ ಆದ್ರೂ ಕೋರೆಗಾಂವ್ ಇತಿಹಾಸ ಮುಗಿಯಂಗಿಲ್ಲ. ಶಾರ್ಟ್ ಆಗಿ ಹೇಳ್ತೇನೆ ನಾ ನಿಮಗೆ, ಒಂದೊಂದಕ್ಕೆ ಹೆಂಗ್ ಲಿಂಕ್ ಅದಾವ ಅಂತ ಹೇಳಿ. ಯಾರ್ಯಾರು ಏನೋ ಅರ್ಧಂಬರ್ಧ ಓದ್ಕೊಂಡು ಅರ್ಧಂಬರ್ಧ ಇತಿಹಾಸವನ್ನ ಹೇಳುವಂತ ಕೆಲಸ ಮಾಡ್ತಾರ. ಆದ್ರೆ ಪೂರ್ಣ ಪ್ರಮಾಣದ ಇತಿಹಾಸವನ್ನ ತಿಳಿಬೇಕು, ಅದನ್ನ ಜನರಿಗೆ ಮುಟ್ಟಿಸುವಂತ ಕೆಲಸವನ್ನ ಮಾಡ್ಬೇಕು ನಮ್ಮ ಕೈಲಾದಷ್ಟು. ಅಷ್ಟು ಪೂರ್ತಿನೂ ಪರ್ಫೆಕ್ಟ್ ಆಗಿ ಓದಿ ಹೇಳಕ್ಕೂ ಆಗೋದಿಲ್ಲ. ಸತ್ಯವನ್ನ ಹೇಳಬೇಕು, ಅದು ಏನ್ ನಡೆಯುತ್ತೆ ಅದನ್ನೇ ಹೇಳಬೇಕು. ಆಕ್ಚುಲಿ ಭೀಮಾ ಕೋರೆಗಾಂವ್ ಆಗ್ಬೇಕಾದ್ರ ಸಂಭಾಜಿ ಮಹಾರಾಜರು ಬಹಳ ದೊಡ್ಡ ಕಾರಣೀಭೂತರಾಗ್ತಾರೆ ಇದಕ್ಕೆ. ಸಂಭಾಜಿ ಮಹಾರಾಜರು ಅಂದ್ರೆ ಯಾರು ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಛತ್ರಪತಿ ಶಿವಾಜಿ ಮಹಾರಾಜರ ಮಗ ಅವರು. ಛತ್ರಪತಿ ಶಿವಾಜಿ ಮಹಾರಾಜರು ಯಾವಾಗ ಅಧಿಕಾರಕ್ಕೆ ಬರ್ತಾರಲ್ಲ, ಬಂದ ಬಳಿಕ ಅವ್ರು ಏನೊಂದು ಮಾಡ್ತಾರಂದ್ರ, ಈ ದೇಶದಾಗಿರ್ತಕ್ಕಂಥ ಬಡವರು, ದಲಿತರಿಗೆ ಅವಕಾಶ ಕೊಡ್ತಾರೆ ತಮ್ಮ ಸೈನ್ಯದೊಳಗಡೆ, ತಮ್ಮ ಆಸ್ಥಾನದೊಳಗಡೆ. ಆದ್ರೆ ಇದನ್ನ ಬ್ರಾಹ್ಮಣ ಮನೋವಾದಿಗಳು ವಿರೋಧ ಮಾಡ್ತಾರೆ. ಶೂದ್ರಾತಿ ಶೂದ್ರ ಜನ ಅದಾರಲ್ಲ, ಅವ್ರು ನಮ್ಮ ಹೇಳು ಬೆಳ್ಯಾಕ, ನಮ್ಮನಿ ಕಸ ಹೊಡಿಯಾಕ, ಹೊಲಗಳನ್ನ ಬಿತ್ತಾಕ, ಬೆಳ್ಯಾಕ, ನಮ್ಮಲ್ಲಿ ಚಾಕ್ರಿ ಮಾಡಕ್ ಸೀಮಿತ ಅದಾರ ಅವರು. ಅವ್ರನ್ನ ನೀವು ಸೈನ್ಯದೊಳಗಡೆ ಯಾಕೆ ಸೇರಿಸಿದ್ರಿ ಅಂತೇಳಿ ಬಹಳ ದೊಡ್ಡ ಸಿಟ್ಟು ಬರುತ್ತೆ ಜನಾಂಗಕ್ಕೆ. ಪುರೋಹಿತ ಸಮಾಜ ಏನಿರ್ತದಲ್ಲ, ಜಾತಿ ಚಾತುರ್ವರ್ಣ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಸಮಾಜದಲ್ಲಿ ಸಿಟ್ಟು ಬರ್ತದ. ಶಿವಾಜಿ ಮಹಾರಾಜರು ನೀವು ತಪ್ಪು ಮಾಡ್ತಾ ಇದ್ರಿ, ಶೂದ್ರಾತಿ ಶೂದ್ರರಿಗೆ ಸೈನ್ಯದೊಳಗಡೆ ಅವಕಾಶ ಕೊಡ್ಬೇಡ್ರಿ, ಅವ್ರು ತಲವಾರ್ ಹಿಡಿಯಕ್ಕೆ ಅವಕಾಶ ಕೊಡ್ಬೇಡ್ರಿ, ಸೈನ್ಯದೊಳಗಡೆ ಅವ್ರನ್ನ ಭರ್ತಿ ಮಾಡಬೇಡ್ರಿ ಅಂತ ವಿರೋಧಿ ವಾದ ವಿವಾದ ಹಾಕ್ತಾರ. ಆದ್ರೂ ಶಿವಾಜಿ ಮಹಾರಾಜರು ಕೇಳಂಗಿಲ್ಲ. ನಾನು ಸಮಾನತೆಯ ಭಾರತವನ್ನ ಕಟ್ಟಬೇಕು,
ನನ್ನ ಸೈನ್ಯದಲ್ಲಿ ಮಹಾರಲ್ಲಿರ್ತಕ್ಕಂಥ ಕಿಚ್ಚು, ಆಕ್ರೋಶ, ಶಕ್ತಿ ಅದನ್ನೆಲ್ಲ ಬಳಸ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಅವಕಾಶ ಕೊಡ್ತಾರ. ಹಿಂಗಾಗಿ ಬ್ರಾಹ್ಮಣ ಮನೋವಾದಿಗಳು ಶಿವಾಜಿ ಮಹಾರಾಜರನ್ನ ಹತ್ಯೆ ಮಾಡಿಬಿಡ್ತಾರ, ಕೊಂದು ಬಿಡ್ತಾರ. ಅವ್ರನ್ನ ಕೊಂದ ನಂತರ ಮಗ ಸಂಭಾಜಿ ಮಹಾರಾಜರಿಗೆ ಬಹಳ ದಿವಸ ಗೊತ್ತಾಗುದಿಲ್ಲ. ಅದು ಬಹಳ ದಿನಗಳ ನಂತರ ಸಂಭಾಜಿ ಮಹಾರಾಜರಿಗೆ ಗೊತ್ತಾಗತ್ತ, ಇಲ್ಲ ಶಿವಾಜಿ ಮಹಾರಾಜರನ್ನ ಈ ಬ್ರಾಹ್ಮಣ ಮನೋವಾದಿಗಳು ಕೊಂದು ಬಿಟ್ಟಾರ ಅಂತ ಹೇಳಿ. ಆ ನಂತರ ಸಂಭಾಜಿ ಮಹಾರಾಜರು ಬಂದು ಒಂದು 100 ಜನ ಬ್ರಾಹ್ಮಣರನ್ನ ಆನಿ ಕಾಲ ಕೆಳಗಡೆ ಹಾಕಿ ಕೊಲ್ಲಿಸಿ ಬಿಡ್ತಾರೆ. ಕೊಲ್ಲುದಷ್ಟೇ ಅಲ್ದನ ಅವರಪ್ಪ ಶಿವಾಜಿ ಮಹಾರಾಜರೇನು ಅವಕಾಶಗಳನ್ನ ಕೊಟ್ಟಿರ್ತಾರಲ್ಲ ಅದಕ್ಕಿಂತ ಹೆಚ್ಚು ಅವಕಾಶವನ್ನ ಸೈನ್ಯದಲ್ಲಿ ಕೊಡ್ತಾರ. ಕೇರಿಗಳಿಗೆ ಬಂದು ದಲಿತರ ಮನೆಗಳಲ್ಲಿ ಊಟ ಮಾಡಕ್ ಹತ್ತಾರ. ಅವ್ರು ಹೆಚ್ಚಿನ ಸಮಯವನ್ನ ದಲಿತ ಕೇರಿಯಲ್ಲಿ ಕಳೆಯಕತ್ತಾರ. ಹಿಂಗಾಗಿ ಅವ್ರಿಗೆ ಮತ್ತೊಂದು ಬಹಳ ದೊಡ್ಡ ಒಂದು ಆಘಾತ ಆಗುತ್ತೆ. ಇದನ್ನೆಲ್ಲ ಮಾಡಬಾರ್ದಂತೆ ನಾವು ಶಿವಾಜಿ ಮಹಾರಾಜರನ್ನು ಕೊಂದ್ರೆ ಅವರ ಮಗ ಅವ್ರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಮತ್ತೆ ನಮ್ಮ ವಿರುದ್ಧ ಮಾಡ್ತಾ ಇದ್ದಾನಲ್ಲ ಅಂತೇಳಿ ಇವನು ಶಿವಾಜಿ ಮಹಾರಾಜರಿಗಿಂತಲೂ ಬಹಳ ದೊಡ್ಡ ಪರಾಕ್ರಮ ಆಗಿರ್ತಾನೆ ಸಂಭಾಜಿ ಮಹಾರಾಜ್. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಔರಂಗಜೇಬನ ಜೊತೆ ಒಳ ಒಪ್ಪಂದ ಮಾಡ್ಕೋತಾರೆ. ಒಳ ಒಪ್ಪಂದ ಮಾಡ್ಕೊಂಡು 2ನೇ ಪೇಶ್ವೆ ಬಾಜಿರಾವ ಔರಂಗಜೇಬನ ಜೊತೆ ಒಳ ಒಪ್ಪಂದ ಮಾಡ್ಕೊಂಡು ಅವನಿಗೆ ಡೀಲ್ ಕೊಟ್ಟು ಬಿಡ್ತಾರ ಸಂಭಾಜಿ ಮಹಾರಾಜನ ಕೊಲ್ಲಕ್. ಇಡೀ ಆಸ್ಥಾನದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿ ಸಂಭಾಜಿ ಮಹಾರಾಜರನ್ನ ಹತ್ಯೆ ಮಾಡಿ ಭೀಮಾ ನದಿ ಒಳಗಡೆ ಅವ್ರನ್ನ ಶರೀರದ ತುಕಡಿಗಳನ್ನ ಮಾಡಿ ಉಗಿದು ಬಿಡ್ತಾರೆ ಎಲ್ಲ ಕಡೆ. ಅನಂತರ ಪಥ ಓಡಿಸ್ತಾರೆ, ಯಾರೂ ಕೂಡ ಸಂಭಾಜಿ ಮಹಾರಾಜರ ದೇಹಕ್ಕೆ ಅಂತ್ಯ ಸಂಸ್ಕಾರ ಮಾಡಬಾರ್ದು, ಅಗ್ನಿಸ್ಪರ್ಶ ಮಾಡಬಾರ್ದು. ಯಾರು ಮಾಡ್ತೀರಿ ಅವ್ರಿಗೂ ಅದೇ ಗತಿ ಆಗತ್ತೆ. ಪಥ ಓಡಿಸ್ತಾರ. ಜನಾಬಾಯಿ ಅಂತಕ್ಕಂಥ ಒಬ್ಬ ಹೆಣ್ಣು ಮಗಳ ಭೀಮಾ ನದಿ ತಟದಲ್ಲಿ ಬಟ್ಟೆ ತೊಳೆದಿರ್ತಾರ. ಆಕೆ ಕಾಲಿಗೆ ಒಂದು ಪೀಸು ಏನ ಸಂಭಾಜಿ ಮಹಾರಾಜರ ದೇಹದ ಪೀಸು ಬಂತಾಗಿ ಅದನ್ನ ಎತ್ತಿ ಹಾಕಿ ಭೂಮಿಗೆ ಹೋಗಿತಾಳ. ಒಬ್ಬ ಕುರಿ ಕಾಯುವಂತ ಕುರಿಗಾಯಿ ಹೇಳ್ತಾನ, ಏ ಜನಾಬಾಯಿ ಅದೇನು ಮಾಂಸದ ತುಂಡನ್ನ ಉಗಿಯಲ್ಲಮ್ಮ, ಅದನ್ನ ಎತ್ತಿ ಹೊಳೆ ಹೋಗಿ ಅದನ್ನ ಹೊರಗಡೆ ಉಗಿಬೇಡ. ಯಾಕ್ರಿ ಏನಾಯ್ತು ಅಂತ ಕೇಳಿದಾಗ ನಿನ್ನೆ ರಾತ್ರಿ ಸಂಭಾಜಿ ಮಹಾರಾಜರನ್ನ ಕೊಂದಿದ್ದಾರ, ಅವ್ರ ದೇಹಕ್ಕೆ ಅಗ್ನಿಸ್ಪರ್ಶ ಮಾಡಬಾರ್ದಂತ ಡಂಗುರ ಹೊಡೆದಾರ, ಯಾರು ಕೂಡ ಅವ್ರ ಅಗ್ನಿಸ್ಪರ್ಶ ಮಾಡಬಾರ್ದಂತ ಆಕೆಗೆ ಹೇಳ್ತಾರೆ. ಹೇಳಿದ ತಕ್ಷಣ ಜನಾಬಾಯಿ ಗಾಬರಿ ಆಗ್ತಾಳ. ಆಕೆ ಒಂದು ಅಸ್ಪೃಶ್ಯ ಸಮಾಜದೊಳಗಿರ್ತಾಳ. ಓಡ್ಕೊಂತ ಅರಮನೆಗೆ ಹೋಗಿ ಅಲ್ಲಿ ಪಾಟೀಲ್ ಅಂತಕ್ಕಂಥವ್ರು ಅವ್ರ ಮನೆಯವ್ರು ಹೇಳ್ತಾರೆ, ಇಲ್ರಿ ಘಾತ್ ಆಗೈತಿ, ನಿನ್ನೆ ಸಂಭಾಜಿ ಮಹಾರಾಜರನ್ನ ಕೊಂದಾರತ್ತ, ಅವ್ರ ದೇಹ ಹೊಳೆ ಹೋದಾರಂತ. ಅವ್ರು ಏನು ಕೇರ್ ಮಾಡಂಗಿಲ್ಲ. ಅವ್ರು ಕೇರ್ ಮಾಡಿಲ್ಲ ಅನ್ಲಿಕ್ಕೆ ಎಲ್ಲ ಒಂದು 4-5 ತಾಸು ಕಡೆಗೆ ದಲಿತ ಕೆರಿಗೆ ಬರ್ತಾಳ. ಅಲ್ಲಿ ಮಾರುತಿ ಮಹಾರ್, ಡಗೋಜಿ ಮಹಾರ್, ಮಂಗೋಜಿ ಮಹಾರ್ ಏನ್ರಿ ಈ ಅಸ್ಪೃಶ್ಯ ದಲಿತ ಸಮಾಜದವ್ರು ಇರ್ತಾರ. ಅವ್ರಿಗೆ ಹೇಳ್ತಾರೆ, ಇಲ್ಲ ನಿನ್ನೆ ರಾತ್ರಿ ಸಂಭಾಜಿ ಮಹಾರಾಜರನ್ನ ಕೊಂದಾರ, ಕೊಂದಿದ ಪರಿಣಾಮ ಅವರ ದೇಹವನ್ನ ನದಿ ಒಳಗೆ ಎಸೆದಾರ. ನದಿ ಒಳಗೆ ಎಸೆದಿದ್ದ ಪರಿಣಾಮ ಅವರ ದೇಹವನ್ನ ಯಾರು ಕೂಡ ಮಣ್ಣು ಮಾಡಬಾರ್ದು, ಅಗ್ನಿಸ್ಪರ್ಶ ಮಾಡಬಾರ್ದು ಅಂತೇಳಿ ಔರಂಗಜೇಬ ಮತ್ತು 2ನೇ ಪೇಶ್ವೆ ಬಾಜಿರಾಯ ಪತ್ವಾ ಹೊರಡಿಸ್ಯಾನ, ಆದೇಶ ಕೊಟ್ಟಾನ ಅಂತ ಹೇಳ್ತಾರ. ಅದನ್ನ ನಮ್ಮ ಮಂದಿ ಕೇಳಂಗಿಲ್ಲ. ಇವತ್ತು ಇತಿಹಾಸ ಐತಿ. ಛತ್ರಪತಿ ಸಂಭಾಜಿ ಮಹಾರಾಜರ ಅಂತ್ಯ ಸಂಸ್ಕಾರ ದಲಿತ ಕೇರಿ ಒಳಗಾಗೈತಿ. ಓಡುಬುದ್ರ ಕತ್ತೆ ಮಹಾರಾಷ್ಟ್ರದ ಕೋರೆಗಾಂವ್ನಿಂದ ಕೇವಲ 10 ಕಿಲೋಮೀಟರ್ 15 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಒಡುಬುದ್ರಕ್ ಅಂತಕ್ಕಂಥ ಒಡು ಅಂತಾರೆ ಅದಕ್ಕೆ. ಆ ಊರಲ್ಲಿ ಇವರು ಎಲ್ಲ ಅರ್ಧ ರಾತ್ರಿ ಒಳಗೆ ನಮ್ಮ ಮಂದಿ ಎಲ್ಲ ದಲಿತ ಸಮಾಜದವ್ರು ಎಲ್ಲ ಒಳಗೆ ಭೀಮಾ ನದಿ ಒಳಗೆ ಇರ್ತಾರ. ಇಳಿದು ಸಂಭಾಜಿ ಮಹಾರಾಜರ ದೇಹದ ಎಲ್ಲಾ ತುಕಡಿಗಳನ್ನ ತಂದು ಒಂದು ಡಬ್ಬಣ ಅಂತಾರಲ್ಲ ನಮ್ಮಲ್ಲಿ ಡಬ್ಬಣ, ದೊಡ್ಡ ಸೂಜಿಯಿಂದ ಅವರ ದೇಹವನ್ನ ಹೊಲಿದು ದಲಿತ ಕೇರಿ ಒಳಗೆ ಅಗ್ನಿಸ್ಪರ್ಶ ಮಾಡುವ ಮೂಲಕ ಅವ್ರಿಗೆ ಗೌರವ ಕೊಟ್ಟು ಬಿಡ್ತಾರೆ. ಕಾರಣ ಏನಂದ್ರ ಸಂಭಾಜಿ ಮಹಾರಾಜರು ದಲಿತರಿಗೆಲ್ಲ ಅವಕಾಶ ಕೊಟ್ಟಲ್ಲ, ಅಂತವ್ರನ್ನ ನೀರಿನೊಳಗಡೆ ಹೋಮ ಮಾಡೋದು ಬೇಡ, ಅವ್ರ ದೇಹಕ್ಕೆ ಅಗ್ನಿಸ್ಪರ್ಶ ಕೊಡೋಣ ಅಂತೇಳಿ ಅಗ್ನಿಸ್ಪರ್ಶ ಕೊಟ್ಟಾಗ ವಿಷಯ 2ನೇ ಪೇಶ್ವೆ ಬಾಜಿರಾವ್ ಗೊತ್ತಾಗತ್ತೆ. ಇಲ್ಲ ಒಡುಬುದ್ರಕಲ್ಲಿ ಇರ್ತಕ್ಕಂಥ ದಲಿತರು ಮಹಾರವಾಡಿಯವರು ಈ ಸಂಭಾಜಿ ಮಹಾರಾಜನ ದೇಹವನ್ನ ಮಣ್ಣು ಕೊಟ್ಟಿದ್ದಾರೆ ಅಂತ ಗೊತ್ತಾದ ನಂತರ ಅವ ಮಾಡುವ ಕೆಲಸ ಏನಂದ್ರ, ಯಾವ ದಲಿತರು ಸಂಭಾಜಿ ಮಹಾರಾಜರ ದೇಹವನ್ನ ಅಗ್ನಿಸ್ಪರ್ಶ ಕೊಟ್ಟಿದ್ರು ಅವರಿಗೆ ಮಾರ್ಷಲ್ ಲಾ ಹೇರ್ತಾನ. ಮಾರ್ಷಲ್ ಲಾ ಅಂದ್ರೆ ಏನು? ಮನುಸ್ಮೃತಿ ಒಳಗಿರ್ತಕ್ಕಂಥ ದಲಿತರಿಗೆ ಕೊಡುವಂತಹ ಕೊಳ್ಳಾಗ ಪಟ್ಟಿ, ಹಿಂದ ಕಸಬರಿಗೆ ಮೈಮ್ಯಾಗ ಬಟ್ಟೆ ಇರಂಗಿಲ್ಲ, ಊರ್ ಹೊರಗೆ ಜೀವನ ಮಾಡ್ಬೇಕನ್ನುವಂತ ಕಟ್ಟಪ್ಪಣೆಯನ್ನು ಹಾಕಿಬಿಡ್ತಾನೆ. ಇದೆಲ್ಲ ಆಗಿದ್ದು 1600ನೇ ಶತಮಾನದಾಗಿದೆ. 1600ನೇ ಶತಮಾನದೊಳಗಡೆ ಪ್ರಥಮ ಬಾರಿಗೆ ಅತ್ಯಂತ ಕಠಿಣವಾದ ಮಾರ್ಷಲ್ ಲಾ ಅಂದ್ರೆ ದಲಿತರ ಕಸಬರಿಗೆ ಕಟ್ಕೋಬೇಕು, ಕೊಳ್ಳಾಗ ಪಟ್ಟಿ ಹಾಕೋಬೇಕು, ಊರ್ ಒಳಗೆ ಬರಬಾರ್ದು, ಊರ್ ಪ್ರವೇಶ ಮಾಡಬಾರ್ದು ಅನ್ನುವಂತ
ಅನೇಕ ಕಟ್ಟಪ್ಪಣೆಗಳನ್ನು ಜಾರಿ ಮಾಡ್ತಾರೋ ಅದಕ್ಕೆ ಕಾರಣ ಏನಂದ್ರೆ ಸಂಭಾಜಿ ಮಹಾರಾಜರನ್ನ ಗೌರವಯುತವಾಗಿ ಮಣ್ಣು ಮಾಡಿದ್ದು. ಅದಾದ ನಂತರ 17ನೇ ಶತಮಾನದಲ್ಲಿ ಬ್ರಿಟಿಷರ ಆಗಮನ ಆಗುತ್ತ. ದಲಿತರಿಗೆ ಸಾಕಷ್ಟು ನೋವು ಕೊಟ್ಟಿರ್ತಾರ, ಊರ ಒಳಗಡೆ ಬೆರೆಸ್ಕೊಡ್ತಿರಂಗಿಲ್ಲ, ಒಂದು ಗುಳಿಗೆ ಇಂಜೆಕ್ಷನ್ ಆರೋಗ್ಯ ತಪ್ಪಿದ್ರೆ ಅವಕಾಶ ಇರಂಗಿಲ್ಲ, ಹೊಟ್ಟೆ ತುಂಬ ಊಟ ಇರಂಗಿಲ್ಲ, ಸಾಕಷ್ಟು ನೋವು ಅನುಭವಿಸ್ಬಿಟ್ಟಿರ್ತಾರ. ಅದಾದ ನಂತರ ಬ್ರಿಟಿಷರು ಹಂತ ಹಂತವಾಗಿ ಭಾರತ ದೇಶದ ಎಲ್ಲಾ ರಾಜ್ಯಗಳನ್ನ ಕಬ್ಜಾ ಮಾಡ್ಕೊಳ್ಳುವಾಗ ಈ ಪುನಾ ಭಾಗದ ಬಾಜಿರಾಯನ ಸೈನ್ಯ ಬಹಳ ದೊಡ್ಡದಿರ್ತೈತಿ. ಇದನ್ನ ಅವರಿಗೆ ಕಂಟ್ರೋಲ್ ಮಾಡಕ್ ಆಗಂಗಿಲ್ಲ. ಇದರದ ಮುಖ್ಯಸ್ಥ ಯಾರಿರ್ತಾರೆ ಅಂದ್ರೆ ಕ್ಯಾಪ್ಟನ್ ಸ್ಟಂಟನ್ ಅಂತ ಇರ್ತಾರ. ಈ ಕ್ಯಾಪ್ಟನ್ ಸ್ಟಂಟನ್ ಅವರು ಸರ್ವೆ ಮಾಡ್ತಾರ, ಇವ್ರನ್ನ ಗೆಲ್ಲಬೇಕಾದ್ರೆ ಏನ್ ಮಾಡ್ಬೇಕು. 2 ಯುದ್ಧ ಆಗ್ತಾವ, 2 ಯುದ್ಧದಲ್ಲಿಯೂ ಕೂಡ ಇವ್ರು ಗೆಲ್ಲಂಗಿಲ್ಲ, ಅವ್ರು ಗೆಲ್ಲಂಗಿಲ್ಲ. ಆದ್ರೆ ಬಹಳಷ್ಟು ನುಕ್ಸಾನ್ ಯಾರಿಗಾಕೈತಿ ಅಂದ್ರ ಬಾಜಿರಾಯನಿಗೆ ಆಗಿರ್ತೈತಿ. ಇವ್ರನ್ನ ಪೂರ್ಣ ಪ್ರಮಾಣದಲ್ಲಿ ಗೆಲ್ಲಬೇಕಾದ್ರೆ ಏನ್ ಮಾಡಬೇಕಪ್ಪ ಅಂದ್ರ ಮಹಾರ್ ವಾಡವಾಗಿರ್ತಕ್ಕಂತ ಸೈನಿಕರು ಸಿದ್ಧನಾಕ್, ಭೀಮನಾಕ್, ರತ್ನಾಕ್, ಘನನಾಕ್ ಇವರೆಲ್ಲ ದೊಡ್ಡ ದೊಡ್ಡ ಏನೊಂದು ಪೈಲ್ವಾನ್ರು ಇರ್ತಾರ. ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ 2ನೇ ಪೇಶ್ವೆ ಬಾಜಿರಾಯನ ಗೆಲ್ಲಬಹುದು ಅಂತ ಹೇಳಿ ಅವ್ರಿಗೆ ಸಂದೇಶ ಬಂದಾಗ ಕ್ಯಾಪ್ಟನ್ ಸ್ಟಂಟನ್ ಬಂದು ಇವ್ರನ್ನ ಭೇಟಿ ಆಗ್ತಾನೆ ಸಿದ್ಧನಾಕ್ ಎಲ್ಲ. ನೋಡಿ ಸಿದ್ಧನಾಕ್ ಮಹಾರ್, ನಿಮ್ಮದ ಈ ಏನು ಪೇಶ್ವೆಗಳದಾರಲ್ಲ, ನಿಮ್ ಕೊಳ್ಳಾಕ್ ಪಟ್ಟಿ ಕಟ್ಟ್ಯಾರ, ಹಿಂದ್ ಕಸಬರಗಿ ಕಟ್ಟ್ಯಾರ, ನಿಮ್ಗೆ ಸಮಾಜದ ಮುಖ್ಯವಾಹಿನಿಗೆ ಬರ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ, ನಾವೆಲ್ಲವನ್ನ ಕೊಡ್ತೀವಿ, ನೀವು ನಮ್ ಜೊತೆ ಬಂದು ಈ ಪೇಶ್ವೆ ಬಾಜಿರಾವನ ವಿರುದ್ಧ ಯುದ್ಧ ಮಾಡ್ರಿ ಅಂತ ಹೇಳ್ತಾರೆ. ಆದ್ರೆ ನಮ್ ಜನಾಂಗ ಒಪ್ಪೋದಿಲ್ಲ. ನಾವು ಭಾರತ ದೇಶದ ಮಣ್ಣಿನಲ್ಲಿ ಹುಟ್ಟಿದವರು, ಈ ಬಾಜಿರಾವ ನಮ್ಮ ರಾಜ, ನೀವು ಬ್ರಿಟಿಷರಿಂದ ವಿದೇಶದಿಂದ ಬಂದವರು, ನಿಮ್ ಜೊತೆ ಕೈ ಜೋಡಿಸ್ಬೇಕು ನಾವ್ ಅಂತೇಳಿ ಇವ್ರು ಏನ್ ಮಾಡ್ತಾರ ಅಂದ್ರ 2ನೇ ಪೇಶ್ವೆ ಬಾಜಿರಾವನ ಅರಮನೆಗೆ ಹೋಗ್ತಾರ. ನೋಡ್ರಿ ರಾಜರ, ನಮಗೆ ಬ್ರಿಟಿಷರು ಆಹ್ವಾನ ಕೊಡಾಕತ್ತಾರ, ನಮ್ ಜೊತೆ ಸೇರ್ಕೊಂಡು ನಿಮ್ಯಾಗ ಯುದ್ಧ ಮಾಡಿ ಅಂತೇಳಿ ನಮಗೆ ಅವ್ರ ಜೊತೆ ಹೋಗಕ್ ಇಷ್ಟ ಇಲ್ಲ, ನಾವು ನಿಮ್ಮ ಜೊತೆ ಬರ್ತೀವಿ, ನಮಗೇನ ಅವಕಾಶಗಳನ್ನ ಕೊಡ್ತೀವಿ ಹೇಳ್ರಿ ಅಂದಾಗ 2ನೇ ಪೇಶ್ವೆ ಬಾಜಿರಾಯ ಗಹಗಹಿಸಿ ನಗುತ್ತಾನ. ಎಲ್ಲ ಕುನ್ನಿಗಳ, ದಲಿತ ಸಮಾಜದ ಕೆಳಜಾತಿಯ ಜೀತ ಮಾಡುವಂತ ಜನಾಂಗದವ್ರು ನೀವು ಅರಮನೆ ಪ್ರವೇಶ ಮಾಡೋದಲ್ಲ, ನಿಮಗ್ ಘನತೆ ಗೌರವ ಕೇಳಕ್ ಬಂದಿರಿ. ಒಂದು ಸೂಜಿ ತುದಿ ಮ್ಯಾಗ ಎಷ್ಟು ಧೂಳಿನ ಕಣ ಇರ್ತೈತಲ್ಲ ಅಷ್ಟು ಕಿಮ್ಮತ್ ನಿಮಗಿಲ್ಲ ಅಂತೇಳಿ ಬಾಯಿಗೆ ಬಂದಂಗ ಅವಾಚ್ಯ ಶಬ್ದಗಳಿಂದ ಬೈದು ಇವ್ರನ್ನ ಹೊರಗೆ ಹಾಕಿಬಿಡ್ತಾರ. ಅವಾಗ ಸಿದ್ಧನಾಕರದ ಜೊತೆಗೆ ದಲಿತ ಸಮಾಜದ ಆಕ್ರೋಶದ ಕಟ್ಟಿ ಹೊಡಿತೈತಿ. ನಾವು ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮವ್ರು ಅಂತೇಳಿ ಅವನ ಕಡೆ ಹೋದ್ರೆ ನಮ್ಮ ಮೇಲನ ನೀವು ಕೆಳಜಾತಿಯವರು, ನೀವು ಅಲ್ಲಿಂದ ಬಂದವರು, ನೀವು ಇದಕ್ಕ ಲಾಯಕ್ ಅಂತೇಳಿ ನಮ್ಮನ್ನ ಅವಮಾನ ಮಾಡ್ಯಾನಂದ್ರ ಇವತ್ತು ಜೀವ ಕೊಡ್ತೀವಿ ವಿನಃ ಅವನ ವಿರುದ್ಧ ಯುದ್ಧ ಮಾಡ್ಬೇಕಂತ ಇವತ್ತು ತೀರ್ಮಾನ ಮಾಡ್ತಾರೆ ಸಿದ್ಧನಾಕ್ ಮತ್ತು ಎಲ್ಲ ತಂಡ. ಅದರ ಪರಿಣಾಮ ಕ್ಯಾಪ್ಟನ್ ಸ್ಟಂಟನ್ ಭೇಟಿ ಮಾಡಿ ಅವ್ರು ಹೇಳ್ತಾರ, ಇದು ನಮ್ಮ ಸ್ವಾಭಿಮಾನದ ಪ್ರಶ್ನೆ ಐತಿ. ಈಗ ನಾವು ನಮ್ಮವ್ರಂತ ಯಾರ ಕಡೆ ಹೋಗಿವಿ, ಅವ್ರು ನಮ್ಮವ್ರಂತ ನಮ್ಮನ್ನ ಒಪ್ಕೊಳಕ್ ತಯಾರಿಲ್ಲ. ಈಗ ನಾವು ಯಾರಂತ ತೋರಿಸುವಂತ ಕಾಲ ಐತಿ. ಇವತ್ತು 2ನೇ ಪೇಶ್ವೆ ಬಾಜಿರಾವನಿಗೆ ನಾವು ತಕ್ಕ ಉತ್ತರವನ್ನ ಕೊಡ್ತೀವಿ, ನಮ್ಮ ತಾಕತ್ತೇನನ್ನು ತೋರಿಸ್ತೀವಿ ಅಂತ ತಯಾರಾಗ್ತಾರೆ ಇವರು. ತಯಾರಾದಾಗ ಎಲ್ಲಾ ಕೂಡಿಸಿ ಗ್ವಾರಿ ಮಾಡಿ ನೋಡಿದ್ರ, ಹಲೋ ಹಲೋ ಸೇರಿ ಟೋಟಲ್ ಸಂಖ್ಯೆ ಮಾಡಿದ್ರೆ ಕೇವಲ 500 ಜನ ತಯಾರಾಗ್ತಾರೆ. ರಘು ಕರ್ಮೇಶ್ನವ್ರು ಅಂತವ್ರು, ಯಮನಪ್ಪ ಗುರುಧಾರ್ ಅಂತವ್ರು, ನಮ್ ಲವಾರ್ ಅಂತವ್ರು, ನಮ್ ಮುತ್ತುನ್ ಅಂತವ್ರು ಇರ್ಬೇಕಲ್ಲ. ಮತ್ತೆ ಇಡೀ ಸಮಾಜದೊಳಗಡೆ ಧೈರ್ಯವಂತರು, ಶಕ್ತಿವಂತರು ಒಂದ್ 500 ಜನ ತಯಾರಾಗ್ತಾರ. 500 ಜನರಿಗೆ ತರಬೇತಿ ಕೊಡ್ತಾರ. ಅವಾಗ ಎಲ್ಲ ಪಿಸ್ತೂಲ್ಗಳಿದ್ದು, ಗನ್ಗಳಿದ್ದು, ತಲವಾರ್ಗಳಿದ್ದು, ಕುದುರೆಗಳ ಎಲ್ಲ ಸೇರಿ ಒಂದ್ 500 ಜನ ಇವರು ತಯಾರಾಗ್ತಾರ. ಆ ಕಡೆ ಪೇಶ್ವೆ ಬಾಜಿರಾಯ್ ಕೇಳ್ತಾನ, ಮಹಾರ್ ಎಷ್ಟು ಜನ ತಯಾರಾಗ್ಯಾರ್ರಿ ಅಂತ ಹೇಳಿ. ಸರ್ ಒಂದ್ 500 ಜನ ತಯಾರಾಗ್ಯಾರಿ. 500 ಜನರನ್ನ ಕೊಲ್ಲಕ್ಕೆ ನಿಮಗೆ ಎಷ್ಟು? 1 ಲಕ್ಷ ಗಂಟೆ ಸೈನ್ಯ ಇರ್ತೈತಿ. ನೀವೆಷ್ಟು ಜನ ಹಾಕಿದ್ರೆ ಒಂದು 30,000 ಸೈನ್ಯ ಸಾಕು ಹೋಗ್ಬಿಡ್ರಿ ನೀವು ಅಂತ. ನಾವು 30,000 ಸೈನ್ಯ ಪುಣಾದಿಂದ ಬರ್ತೈತಿ. ಇವ್ರು 500 ಜನ ಇದನ್ನ ಲೀಡ್ ಮಾಡೋ ಕ್ಯಾಪ್ಟನ್ ಸ್ಟಂಟನ್ ಜಾಗ ಆಯ್ಕೆ ಮಾಡ್ಕೊತಾರ. ಪುಣಾದ ಹತ್ರ ಕೊನೆಗಾಂವ್ ಅನ್ನುವಂತ ಒಂದು ಹಳ್ಳಿ ಐತಿ. ಹಳ್ಳಿ ಮೇಲೆ ಒಂದು ಭೀಮಾ ನದಿ ಹರಿತಿ. ಭೀಮಾ ನದಿಯ ಬಯಲು ಮೈದಾನದಲ್ಲಿ ಯುದ್ಧ ಮಾಡ್ಬೇಕಂತೇಳಿ ತೀರ್ಮಾನ ಆಕತಿ. 2ನೇ ಪೇಶ್ವೆ ಬಾಜಿರಾಯ ಮತ್ತೆ ನಗ್ತಾನ. 500 ಜನ 20-30,000 ಜನರನ್ನ ಗೆಲ್ಲಕ್ಕಾಕತ್ಯ.
ಇಂಥದ್ ಯಾರಾದ್ರೂ ಮಾಡಕ್ ಸಾಧ್ಯನ, ಹೋಗ್ಬಿಡ್ರಪ್ಪ ಅಂತ ಕಳಿಸಿದಾಗ ಈ ಸೈನಿಕರು ಬರ್ತಾ ಬರ್ತಾ ಮಾತಾಡುವಾಗ ಕೇಳ್ತಾರ, ಯಾರ ಜೊತೆ ಯುದ್ಧಕ್ಕೆ ಹೊಂಟಿವಿ ನಾವು ಅಂತೇಳಿ. ಯಾರೋ ಸಿದ್ಧನಾಕ್, ಭೀಮನಾಕ್, ರತ್ನಾಕ್, ಗಣನಾಕ್ ಇವ್ರದರ. ನಾಕ್ ಅಂದ್ರೆ ಅದು ನಮ್ಮ ಜಾತಿ ಸೂಚಕ ಪದ, ಅದು ಹೆಂಗ್ ಕಾಂಬ್ಳೆ, ಮೈತ್ರಿ ಇವೆಲ್ಲ ಅದಾವಲ್ಲ, ಆ ತರ ನಾಕ್ ಅಂದ್ರೆ ನಮ್ಮ ಸಮುದಾಯ, ಅಸ್ಪೃಶ್ಯ ಸಮುದಾಯ ಅಂತ ಹೇಳಿ. ಇವ್ರು ಅದ ಅಂದ ತಕ್ಷಣ 30,000 ಸೈನ್ಯದಲ್ಲಿ 2,000 ಸೈನಿಕರು ಇವ್ರು ಹೇಳಾರ್ದ್ರೆ ಓಡಿ ಹೋಗ್ಬಿಡ್ತಾರ. ಅವ್ರನ್ನ ಗೆಲ್ಲಕ್ಕಾಗಲ್ಲ, ಅವ್ರು ಬಹಳ ಡೇಂಜರ್ ಮಂದಿ ಅದಾರ ಅಂತ ಹೇಳಿ 28,000 ಸೈನಿಕರು ಬರ್ತಾರ. ಯುದ್ಧ ಪ್ರಾರಂಭ ಆಕತಿ. 24 ತಾಸು ಯುದ್ಧ ಆಕತಿ. ಮೊದಲನೆಯ ಒಂದು ಸ್ಟೆಪ್ ನಲ್ಲಿ ಮ್ಯಾಲ್ಗಡೆ ಎರಗಿ ಬಂದಿರತಕ್ಕಂತ ಜನಾಂಗ ನಮ್ಮ 100 ಜನ ಸೈನಿಕರನ್ನ ಗಾಯಗೊಳಿಸ್ತಾರ, ಕೈ ಕಾಲುಗಳು ಕತ್ತರಿಸ್ತಾರ, ಏನ್ ಎಲ್ಲಿ ಬೇಕಲ್ಲಿ ತಲವಾರದಿಂದ ಹಲ್ಲೆ ಮಾಡ್ತಾರ. ಆ ರಕ್ತವನ್ನು ನೋಡಿ ಕ್ಯಾಪ್ಟನ್ ಸ್ಟಂಟನ್ಗೆ ಭಯ ಆಗಿಬಿಡ್ತೈತಿ. ಸಿದ್ಧನಾಥ್ ಅವರು 28,000 ಜನ ಅದಾರ, ನೀವು 500 ಜನ ಇದ್ರಿ, ಅದ್ರೊಳಗಡೆ 100 ಜನ ಆಲ್ರೆಡಿ ಈಗ ಗಾಯಗೊಂಡಾರ. ದಯವಿಟ್ಟು ಬೇಡಪ್ಪ, ವಾಪಸ್ ಬಂದ್ಬಿಡ್ರಿ, ಮತ್ತೇನಾದ್ರೂ ರಣತಂತ್ರವನ್ನ ಮಾಡಿ ಅವ್ರನ್ನ ಗೆಲ್ಲೋಣ ಅಂದಾಗ ಸಿದ್ಧನಾಥ್ ಜೋರಾಗಿ ಹೇಳ್ತಾನ, ಯಾವ ಸಮಾಜ, ಯಾವ ರಾಜ ನಮಗೆ ಯಾವುದೇ ಸ್ಥಾನಮಾನವನ್ನ ಕೊಟ್ಟಿಲ್ಲವೋ, ಒಂದು ನಮ್ಮ ಘನತೆ ಗೌರವ ನಮಗೆ ಹೊಳಿ ಸಿಗಬೇಕು, ಇಲ್ಲ ಅಂದ್ರೆ ಈ ಭೀಮಾ ನದಿ ಮಣ್ಣಲ್ಲಿ ನಾವು ಮಣ್ಣಾಗಬೇಕಂತ ತೀರ್ಮಾನ ಮಾಡಿಬಿಡ್ತಾರೆ ಅವರು. ತೀರ್ಮಾನ ಮಾಡಿದ ಪರಿಣಾಮ ಒಬ್ಬ ಅವ್ರ ತಲವಾರ್ಗಳನ್ನ ನೋಡ್ರಿ ನೀವು ಇವತ್ತಿಗೂ. ಇಲ್ಲಿ ಕಳಂಬೆ ಅಂತೇಳಿ ಒಂದು ಊರ ಐತಿ ಸಾಂಗ್ಲಿ ಹತ್ರ, ಅದು ಸಿದ್ಧನಾಥ್ ಮಹಾರರಿಗೆ 900 ಎಕರೆ ಬಳವಳೆ ಕೊಟ್ಟಾರ ಅಲ್ಲಿ ಭೂಮಿಯನ್ನ. ಆ ಊರಿಗೆ ಅವರ ಗೌಡ್ರು, ಅವರ ರಾಜರೀಗ. ಅಲ್ಲಿ ಅವ್ರ ತಲವಾರ್ ಐತಿ, ನಾವು 4 ಜನ ಕೂಡ ಅವ್ರ ತಲವಾರ್ ಎತ್ತಕ್ ಬರಂಗಿಲ್ಲ, ಅಂತ ತಲವಾರ್ಗಳವರು. ಅಂತ ತಲವಾರಿನಿಂದ ಸಿದ್ಧನಾಥ್ ಮಹಾರ್ ಸೇರಿದಂತೆ ಎಲ್ಲಾ ನಮ್ಮ ಜನಾಂಗ ಯುದ್ಧವನ್ನ ಪ್ರಾರಂಭ ಮಾಡಿದ್ರ, ನಿಮಗೆ ನಿಜವಾಗ್ಲೂ ಹೇಳ್ತೀನಿ, ಭಾರತ ದೇಶದ ಚರಿತ್ರೆಯಲ್ಲಿ 500 ಜನ ಸೈನಿಕರು ಬೆಳಗಾಗುವಷ್ಟರಲ್ಲಿ 1818 ಜನವರಿ 1ನೇ ತಾರೀಕಿಗೆ ಭೀಮಾ ನದಿಯ ತಟದಲ್ಲಿ 28,000 ಜನರನ್ನ ಗಜರಿಕಾಯಿ ಬದರಿಕಾಯಿ ಹೋಗ್ಬಿಟ್ಟಿರ್ತಾರ. ಅದಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥದ್ದು ಏನಪ್ಪಾ ಅಂದ್ರ, ಇದು ಸ್ವಾಭಿಮಾನದ ಸಂಕೇತ ಯುದ್ಧ, ಇದು ನಮ್ಮ ಆತ್ಮ ಗೌರವದ ಸಂಕೇತ ಯುದ್ಧ ಅಂತ ಹೇಳ್ತಾರೆ. ಅವಾಗ ಈ ಚರಿತ್ರೆಯನ್ನ ಬರೆಯೋರು ಯಾರಂದ್ರ ಬ್ರಾಹ್ಮಣ ಮನೋವಾದಿಗಳ ಪೆನ್ನು ಪುಸ್ತಕ ಎಲ್ಲ ಅವ್ರ ಕೈಯಾಗ ಇದ್ದು ರೀ. ಇದನ್ನು ಯಾರು ಕೂಡ ಈ ಭೀಮಾ ಕೊರೆಗಾಂವ್ ಇತಿಹಾಸವನ್ನ ಭಾರತದ ಚರಿತ್ರೆಯಲ್ಲಿ ದಾಖಲೆ ಮಾಡಂಗಿಲ್ಲ. ಯಾಕೆ ದಾಖಲೆ ಮಾಡಂಗಿಲ್ಲ ಅಂದ್ರ, ಸಾವಿರಾರು ವರ್ಷಗಳಿಂದ ಗುಲಾಮಗಿರಿ ಮಾಡ್ಕೊಂತ ಬಂದಿರತಕ್ಕಂಥ ಸಮುದಾಯ, ಅಂಗಷ್ಟು ಭೂಮಿ ಇಲ್ಲ, ಶಿಕ್ಷಣ ಇಲ್ಲ, ಹೊಡೆ ತುಂಬ ಊಟ ಇಲ್ಲ, ಇರ್ಲಾಕ ಮನಿ ಇಲ್ಲ, ಮೈ ಮೇಲೆ ಬಟ್ಟೆ ಇಲ್ಲ. ಇಂಥ ಜನಾಂಗದವರು ನಮ್ಮನ್ನು ಸೋಲ್ಸ್ಯಾರ ಅಂತ ಹೇಳಿ ಇತಿಹಾಸ ಬರೆದ್ರ, ಇದಕ್ಕಿಂತ ದೊಡ್ಡ ಅಪಮಾನ ನಮ್ಗೆ ಯಾವುದೂ ಆಗೋದಿಲ್ಲ ಅಂತ ಹೇಳಿ ಇತಿಹಾಸದಲ್ಲಿ ದಾಖಲೆನ ಮಾಡಂಗಿಲ್ಲ. ಅದನ್ನ ಇದು ಮುಚ್ಚೋಗ್ಬಿಡ್ತೈತಿ ಇತಿಹಾಸ 1818 ಅನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹುಟ್ಟುತ್ತಾರ. ಮತ್ತೆ ಹೆಂಗ್ ಗೊತ್ತಾಯ್ತು ನಮಗಿದೆ? ಇದನ್ನ ಇತಿಹಾಸ ಯಾರು ಬರ್ದಿಲ್ಲ, ಆದ್ರೂ ನಾ ಇತಿಹಾಸ ಹೇಳಕತ್ತೀನಿ. ನಮ್ಗೆ ಹೆಂಗ್ ಗೊತ್ತೈತಿ ಇತಿಹಾಸ ಇದು? ಬಾಬಾ ಸಾಹೇಬರು ಹುಟ್ಟಿದ ನಂತರ ಬಾಬಾ ಸಾಹೇಬರು ತಮ್ಮ 2ನೇ ಅವಧಿಗೆ ವಿದ್ಯಾಭ್ಯಾಸ ಮಾಡಕ್ ಫಾರಿನ್ಗೆ ಹೋಗ್ತಾರೆ, ಲಂಡನ್ಗೆ. ಲಂಡನ್ನ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಕ್ಯಾಪ್ಟನ್ ಸ್ಟಂಟನ್ ಅವರು ತಮ್ಮ ಬಯೋಗ್ರಫಿಯನ್ನ ಬರೆದಿರ್ತಾರ, ತಮ್ಮ ಆತ್ಮಚರಿತ್ರೆಯನ್ನ ಬರೆದಿರ್ತಾರ. ನಾನು ಇಂಡಿಯಾದಾಗಿದ್ದಾಗ ಏನೇನು ಮಾಡಿದ್ನಿ, ಆ ಸಂದರ್ಭದಾಗ ನಾ ಪೂನಾ ಭಾಗದೊಳಗಡೆ ನಾನು ಏನು ಮುಖ್ಯಸ್ಥನಾಗಿದ್ದೆ. ಆ ಸಂದರ್ಭದಾಗ ನಮಗೆ ಪೂನಾದ 2ನೇ ಪೇಶ್ವೆ ಬಾಜಿರಾವ್ನ ಸೈನ್ಯ ವಶ ಆಗಿರ್ಲಿಲ್ಲ. ಆ ಟೈಮ್ನಾಗ ನನಗೆ 500 ಜನ ಮಹಾರ್ ಸೈನಿಕರು ಸಾಥ್ ಕೊಟ್ಟರು. 28,000 ಜನರನ್ನ ಕೊಂದು ಸಾಯಿಸಿ ದೊಡ್ಡ ಇತಿಹಾಸ ನಿರ್ಮಾಣ ಮಾಡ್ಯಾರಂತೆ ಅದ್ರಾಗ ದಾಖಲೆ ಮಾಡಿರ್ತಾರ. ಅದನ್ನ ಬಾಬಾ ಸಾಹೇಬರು ಓದ್ತಾರ. ಓದಿ ಬಾಬಾ ಸಾಹೇಬರು ಮೊದಲು ರಿಸರ್ಚ್ ಮಾಡ್ತಿರ್ತಾರೆ ಎಲ್ಲವನ್ನ. ಅಲ್ಲಿ ಅವ್ರಿಗೆ ಪಟ್ನ ಗೊತ್ತಾಗ್ಬಿಡ್ತೈತಿ, ಅರೇ ನಾನು ಯಾವ ಸಮಾಜಕ್ಕಾಗಿ ಹೋರಾಟ ಮಾಡಾಕತ್ತೀನೋ, ನಾನು ಯಾವ ಸಮಾಜದಾಗ ಹುಟ್ಟಿ ಬಂದೀನೋ, ನನ್ನ ಸಮಾಜವನ್ನು ಯಾರು ಕೀಳು ಕೆಳಜಾತಿಯವರು ಅಂತ ಕರೆಯಕತ್ತಾರೋ, ನನಗಿಂತ ಮೊದಲು ನನ್ನ ಹಿರಿಯರು ನನ್ನ ರಕ್ತವನ್ನು ಹಚ್ಚಿಕೊಂಡು ಹುಟ್ಟಿರ್ತಕ್ಕಂಥ ಸಿದ್ಧನಾಥ ಭೀಮನಾಥರು ಭಾರತ ದೇಶದಲ್ಲಿ ಮೊದಲು ಸ್ವಾತಂತ್ರ್ಯ ಯುದ್ಧವನ್ನು ಗೆದ್ದಾರಂತೆ ಅವ್ರು ಗೊತ್ತಾಗ್ಬಿಡುತ್ತೆ ಹೊತ್ತು. ಅದಕ್ಕೆ ಬಾಬಾ ಸಾಹೇಬ್ ಹೇಳ್ತಾರ,
ದಲಿತರು ಯಾರು? ಕುರಿಗಳಲ್ಲ, ದಲಿತರೆಲ್ಲ ಹುಲಿಗಳಿದಿರಿ. ನಿಮ್ಮ ಮೈಯ ಗುಲಾಮಗಿರಿ ರಕ್ತ ಹರಿಯಾಕತ್ತಿಲ್ಲ, ನಿಮ್ಮ ಮೈಯಾಗ ಪವರ್ಫುಲ್ ಕ್ಷತ್ರಿಯ ರಕ್ತ ಹರಿಯಾಕತ್ತೆ ಅಂತ ಹೇಳ್ತಾರ ಅವರು. ಅದು ನಮ್ಮ ರಕ್ತದ ಪರಿಚಯವನ್ನು ಅವರು ಮಾಡಿರ್ತಾರೆ ಅವತ್ತಿನ ದಿನ. ಅದರ ಪರಿಣಾಮವಾಗಿ ಬ್ರಿಟಿಷರು ಸ್ಕೂಲ್ ಅನ್ನುವಂತ ಕಾನ್ಸೆಪ್ಟ್ ಅನ್ನ ತರ್ತಾರ. ಇವತ್ತು ಯಾರಲ್ಲಿ ಯಾವ ಊರಾಗ ಭಾರತ ದೇಶದ ಪ್ರತಿ ಮೂಲೆಯಲ್ಲಿ ಸ್ಕೂಲ್ಗಳದಾವಂದ್ರ ಆ ಸ್ಕೂಲು ನಿಮಗೆ ಸಿಕ್ಕಿದ್ದು, ಸೈನ್ಯದಲ್ಲಿ ಭರ್ತಿ ಸಿಕ್ಕಿದ್ದು, ನಿಮ್ಗೆಲ್ಲ ಅವಕಾಶಗಳು ಸಿಕ್ಕಿದ್ದು 1818 ಏನು ಭೀಮಾ ಕೋರೆಗಾಂವ್ ಯುದ್ಧ ಆಗತ್ತಿ, ಒಂದು ಅಮೆಂಡ್ಮೆಂಟ್ ಮಾಡ್ತಾರೆ ಬ್ರಿಟಿಷರು. ಅಮೆಂಡ್ಮೆಂಟ್ ಮಾಡಿ ಈ ಒಂದು ಪ್ರಾಂತ್ಯವನ್ನು ನಮ್ಗೆ ಗೆಲ್ಲಿಸಿಕೊಟ್ಟಿದ್ದಕ್ಕೆ ಎಲ್ಲ ದಲಿತರಿಗೆ ಶಿಕ್ಷಣ, ಉದ್ಯೋಗ, ಎಲ್ಲ ಅವಕಾಶಗಳನ್ನ ಕೊಡ್ತೀವಿ ಅಂತ ಹೇಳಿ ಆನ್ ರೆಕಾರ್ಡ್ ಇತ್ತು. ಆನ್ ರೆಕಾರ್ಡ್ ಬಾಬಾ ಸಾಹೇಬ್ರಿಗಿಂತಲೂ ಮೊದಲು ನಮಗೆಲ್ಲ ಹಕ್ಕುಗಳನ್ನ ಕೊಟ್ಟವರು ಇದ ಭೀಮಾ ಕೋರೆಗಾಂವ್ನ ವೀರ ಯೋಧರು. ತಮ್ಮ ಆತ್ಮಾಭಿಮಾನ ಸ್ವಾಭಿಮಾನದಿಂದ ನಮಗೆ ದಕ್ಕಿಸಿಕೊಟ್ಟಾರೆ ಎಲ್ಲವನ್ನ. ಅದಾದ ನಂತರ